ಎಲ್ಲರಿಗೂ ನಮಸ್ಕಾರ. ಪುರಾಣಿಕ್ ಲಾಗ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಇರುವಂಥದ್ದು ಸುಕ್ಷೇತ್ರವಾದಂಥ ಕಾರಜೋಳದಲ್ಲಿ. ಕಾರಜೋಳ ಗ್ರಾಮ ತುಂಬ ಪುರಾತನವಾದಂಥ ಒಂದು ಸುಕ್ಷೇತ್ರ. ಇಲ್ಲಿ ಒಂದು ಕಲ್ಮೇಶ್ವರ ದೇವಸ್ಥಾನ ಅಂದರೆ ಇದು ಉಮಾ ರಾಮೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಈ ಒಂದು ದೇವಸ್ಥಾನದಲ್ಲಿ ನಾವಿದ್ದೀವಿ. ಇದು ರಾಷ್ಟ್ರಕೂಟರ ಕೊನೆ ಹಂತ ಅಥವಾ ಕಲ್ಯಾಣ ಚಾಲುಕ್ಯರ ಕಾಲದಂಥ ದೇವಸ್ಥಾನ ಅಂತ ನಾವು ಹೇಳ್ಬೋದು. ಇಲ್ಲಿನ ಒಂದು ಶಿವಲಿಂಗದ ನೋಡಿ ಮತ್ತು ಇಲ್ಲಿ ಸಿಕ್ಕಿದಂಥ ಒಂದು ಶಾಸನದಿಂದ ನಾವು ಇದನ್ನು ಸರಿಸುಮಾರು ಕಲ್ಯಾಣ ಅಥವಾ ರಾಷ್ಟ್ರಕೂಟರ ಕೊನೆ ಕಾಲ ಅಂತ ಹೇಳ್ಬೋದು, ಅಥವಾ ಕಲ್ಯಾಣ ಚಾಲುಕ್ಯರ ಪ್ರಾರಂಭ ಹಂತ ಅಂತ ಹೇಳ್ಬೋದು. ಹೀಗಾಗಿ ಒಂದು ದೇವಸ್ಥಾನದ ಪರಿಚಯವನ್ನು ಮಾಡ್ಕೊಳ್ಳೋಣ ಬನ್ನಿ. ಇವತ್ತು ನಾವು ಸುಕ್ಷೇತ್ರ ಕಾರಜೋಳ ಇದ್ದೇವೆ. ಕಾರಜೋಳಿನ ಕಲ್ಮೇಶ್ವರ ದೇವಸ್ಥಾನ ಇದು. ಇದಕ್ಕೆ ಉಮಾ ರಾಮೇಶ್ವರ ಮಂದಿರ ಅಂತ ಕರೀತಾರೆ. ಇದು ಭಾಳ ಪ್ರಾಚೀನವಾದಂಥ ಒಂದು ಶಿವಲಿಂಗ. ಇದೊಂದು ಹೇಳ್ತಾ ಹೋದರೆ ಒಂದು ರಾಷ್ಟ್ರಕೂಟರ ಕಾಲದಂಥೇಳಿ ಒಂದು ಊಹೆ ಮಾಡ್ಬೋದು. ಯಾಕಂದರೆ ಶಾಸನವನ್ನು ಗಮನಿಸಿದಾಗ ರಾಷ್ಟ್ರಕೂಟರ ಕನ್ನರ ಅಂದರೆ ಕೃಷ್ಣ ಅಂಥೇಳಿ ಒಬ್ಬ ರಾಜ, ಅವನು ರಾಜಧಾನಿಯಲ್ಲಿದ್ದಾಗ ಎರಡನೇ ತೈಲಪ್ಪ ಅಂಥೇಳಿ ಕಲ್ಯಾಣ ಚಾಲುಕ್ಯರ ಸ್ಥಾಪಕ ಅಂತ ನಾವು ಕರಿತೀವಿ. ಎರಡನೇ ತೈಲಪ್ಪ ತರ್ಧವಾಣಿ ನಾಡು ಆಡಳಿತ ಮಾಡ್ತಾ ಇದ್ದಾಗ ಈ ಒಂದು ದೇವಸ್ಥಾನಕ್ಕೆ ಕೊಟ್ಟಂಥ ಒಂದು ದಾನ ದತ್ತಿಯ ಬಗ್ಗೆ ಶಾಸನ ಉಲ್ಲೇಖನ ಮಾಡ್ತದೆ. ಹೀಗಾಗಿ ಬಹುಶಃ ಇದು ರಾಷ್ಟ್ರಕೂಟರ ಕನ್ನರ ಅಂದರೆ ಕೃಷ್ಣನ ಕಾಲದ ಒಂದು ದೇವಸ್ಥಾನ ಆಗಿರ್ಬೋದು ಅಂತ ಒಂದು ಊಹೆ. ಇದು ದೇವಸ್ಥಾನ ಸುಮಾರು 900 ವರ್ಷ ಹಿಂದಿನಿಂದ ಇದ್ದಂಥದ್ದು ಅಂಥೇಳಿ ಇದರ ಆರ್ಟಿಕಲ್ ಇವರು ಬಂದವರು ಅವರು ಸಾಹೇಬರು ಹೇಳಿದ್ದು ನನಗೆ ಗೊತ್ತಿರಿ. ಅವರು ಬ್ರಾಹ್ಮಣರೇ, ಧಾರವಾಡದಿಂದ ಇದರಿಂದ ಬಂದಿದ್ದರು ಅವರು, ಬೆಂಗಳೂರಿನಿಂದ. ಆವಾಗ ನಮ್ಮ ರೂಮಿನೊಳಗೆ ಬಂದು ಕೂತಾಗ ಸಹಜ ನಾನು ಕೇಳಿದೆ, ಇದು ಎಷ್ಟನೇ ಶತಮಾನದ್ದಿರ್ಬೋದು ರೀ ಅಂಥೇಳಿ. ಸುಮಾರು 900 ಶತಮಾನದಿಂದ ಅದ ರೀ, ಹಂಗೆ ಇದು ಅದಕ್ಕೆ ಅಂಥೇಳಿ ಹೇಳಿದೆ ರೀ ಅವರು, ದಾಖಲದ ಅಂಥೇಳಿ. ಇದಕ್ಕಿಂತ ಗುಡಿ ಏನಾದರೂ ಪೂರ್ವದಲ್ಲಿ ತೆಳಗೊಂದು ಪಾಯ ಅದ ರೀ ಅದು ಕಟ್ಟಿ ಅದಕ್ಕೆ ಅರ್ಧಕ್ಕೆ ಬಿಟ್ಟಾರೆ. ಯಾಕೆ ಬಿಟ್ಟಾರೆ ಗೊತ್ತಿಲ್ಲ. ಅರ್ಧ ಬಾಗಿನ ಹೊರಗಿನ ಬಾಜು ಮಾಡಿಕೊಂಡು ಮೊದಲು ಎಷ್ಟು ಗುಡಿ ಐತಿ ಗುಡಿಯನ್ನು ಇದನ್ನೇ ಏನಂದ್ರೆ ಇದೇ ಪೂರ್ತಿ ಜೀರ್ಣೋದ್ಧಾರ ಮಾಡ್ತಾರೆ ಸರ್. ಈಶ್ವರ ಏನಂದ್ರೆ ಉದ್ಭವಲಿಂಗ ಅಂತ ಹೇಳ್ತಾರೆ. ಪೂಜೆ ಮಾಡೋ ಹೊತ್ತಿನೊಳಗೆ ಸ್ವಲ್ಪ ಕೈ ಇದು ಆಯ್ತನ ಉಸುಕಿನಂಗೆ ಕೈಗೆ ಹತ್ತದ ರೀ. ಆ ಥರ ಒಂದು ಶಕ್ತಿ ಪೀಠದ್ರಿ ಭಾಳ ಆಗ್ತಾ ಇದೆ. ನೀವು ಎಷ್ಟು ವರ್ಷ ಪೂಜೆ ಮಾಡ್ಕೊತೀರಿ? ನಾ ಪೂಜೆ ಮಾಡ್ಲಿಕ್ಕೆ 25 ವರ್ಷ ಆಯ್ತು ರೀ ಸರ್. 25 ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ ನಾನು. ಆದರೂ ಇಲ್ಲಿ ನನಗೆ ಭಾಳ ಅನುಭವ ಆಗಿದೆ. ಇಲ್ಲಿ ರಗಡ ಮಧ್ಯೆ ಬಂದವ್ರಿಗೂ ಒಂದು ಅವರಿಗೇನೋ ಮನಸ್ಸಿಗೆ ಬಂದಿದ್ದು ಅನಿಸೈತೆ ರೀ. ಇಲ್ಲಿ ಈ ಜಾಗೃತ ಅದ್ರಿ ದೇವಸ್ಥಾನ. ವಿನಯಿಗೆ ಅರ್ಚಕರು ಹೇಳಿದಂತೆ ಇದೊಂದು ಪುರಾತನ ದೇವಸ್ಥಾನ. ಪುರಾತನ ದೇವಸ್ಥಾನಕ್ಕೆ ಪೂರ್ವ ಕಾರಣ ಈ ದೇವಸ್ಥಾನ ನಂದಿ ನೋಡ್ತಾ ಇದ್ದೀವಿ. ಇದು ಒಂದು ಪುರಾತನವಾದಂಥ ನಂದಿ ಅಂತ ಹೇಳ್ಬೋದು. ಅದರ ಪಕ್ಕದಲ್ಲಿ ಅಂದರೆ ಎಡಭಾಗದಲ್ಲಿ ಒಂದು ಶಿವನ ಲಿಂಗ, ಸಣ್ಣ ಶಿವಲಿಂಗ ನೋಡ್ತೇವೆ. ಅದು ಕೂಡ ಪುರಾತನ ಅಂತ ಶಿವಲಿಂಗ. ಒಳಗಡೆ ಭಾಗದ್ದು ಸುಮಾರು 900ರಿಂದ 1000 ವರ್ಷ ಅದಕ್ಕಿಂತ ತುಂಬ ಹಳೆಯದಂಥ ಶಿವಲಿಂಗ ಅಂತ ಹೇಳ್ಬೋದು. ಯಾಕೆಂದರೆ ಇದೊಂದು ನಾವು ಶಾಸನ ಪ್ರಕಾರ ಕನ್ನಡ ಅಂದರೆ ಕೃಷ್ಣನ ಕಾಲದಂತ ಅಂದರೆ ಸರಿಸುಮಾರು 9ರಿಂದ 10ನೇ ಶತಮಾನ ಈ ಅವಧಿಯಲ್ಲಿ ಈ ಒಂದು ದೇವಸ್ಥಾನ ಈ ಒಂದು ಊರಲ್ಲಿ ನಿರ್ಮಾಣ ಆಗ್ತಂತೆ ನಾವು ಶಾಸನ ಮುಖ ಕಂಡುಕೊಳ್ಳಬಹುದು. ಹೀಗಾಗಿ ಅದೇ ದೇವಸ್ಥಾನ ಇದು ಅಂತ ನಾವು ಊಹಿಸಬಹುದು. ಈಗ ನಾವು ನೋಡುತ್ತಾ ಅಂತಂದು ಕಲ್ಮೇಶ್ವರ ದೇವಸ್ಥಾನ. ಈ ನೋಡ್ತಾ ಇದ್ರಿ, ಇದು ಹಳೆಯ ಪುರಾತನ ದೇವಸ್ಥಾನ. ಅದು ಪೂರ್ಣ ಜೀರ್ಣೋದ್ಧಾರ ಮಾಡಿದ್ದಾರೆ. ಹೆಂಗೆ ಜೀರ್ಣೋದ್ಧಾರ ಮಾಡ್ಯಾರ ಅಂದರೆ ಇದು ದೇವಸ್ಥಾನ ಹಳೆದೇ ಅನ್ನಿಸ್ಬೇಕು, ಆ ಪುರಾತನ ದೇವಸ್ಥಾನ ಅನ್ಬೇಕು. ಆ ರೀತಿ ಒಂದು ಸ್ಟ್ರಕ್ಚರ್ ಇಟ್ಕೊಂಡು ಜೀರ್ಣೋದ್ಧಾರ ಮಾಡಿದ್ದಾರೆ. ಭಾಳ ಒಂದು ಸುಂದರವಾದಂಥ ಒಂದು ಜೀರ್ಣೋದ್ಧಾರ ಅಂತ ಹೇಳ್ಬೋದು. ಇದರಿಂದ ನಾವೊಂದು ತಕ್ಷಣ ನೋಡಿದಾಗ ಒಂದು ಪುರಾತನ ದೇವಸ್ಥಾನಕ್ಕೆ ಬಂದಿದ್ದೇವೆ ಅನ್ನೋ ಭಾಸವಾಗ್ತದೆ.
ಆ ರೀತಿಯಂಥ ಜೀರ್ಣೋದ್ಧಾರ ಮಾಡಿದ್ದಾರೆ. ಇದೊಂದು ಬಹಳ ಒಂದು ಉತ್ತಮ ಕಾರ್ಯ ಅಂತ ಹೇಳ್ಬೋದು. ಯಾಕಂದರೆ ಪುರಾತನ ದೇವಸ್ಥಾನಗೊಂದು ಅದೇ ರೀತಿಯಾಗಿ ಜೀರ್ಣೋದ್ಧಾರ ಮಾಡಿದರೆ ನಮ್ಗೆ ಅದೇ ರೀತಿಯಾದಂಥ ಒಂದು ಪುರಾತನ ದೇವಸ್ಥಾನಕ್ಕೆ ಬಂದಿದ್ದೇವೆ ಅನ್ನೋ ಭಾಸ ನಮಗೆ ಆಗ್ತದೆ. ಮತ್ತು ಪುರಾತನ ದೇವಸ್ಥಾನ ಅದೇ ರೀತಿ ಜೀರ್ಣೋದ್ಧಾರ ಮಾಡಿದಾಗ ನಮಗೆ ಆ ಒಂದು ಹಿಂದೆ ಹೆಂಗಿತ್ತು ಅಂತ ಒಂದು ಕಲ್ಪನೆ ನಮಗೆ ಒಂದು ತಕ್ಷಣಕ್ಕೆ ಮೂಡಲಿಕ್ಕೆ ಸಾಧ್ಯವಾಗ್ತದೆ. ಹೀಗಾಗಿ ಎಲ್ಲ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಬೇಕಾದ್ರೆ ಈ ದೃಷ್ಟಿಕೋನದಿಂದ ಕಲ್ಲುಗಳಿಂದ ಹೀಗೆ ಜೀರ್ಣೋದ್ಧಾರ ಮಾಡಿದರೆ ಭಾಳ ಒಂದು ಚಂದ ಅಂತಲೇ ಹೇಳ್ಬೋದು. ಇಲ್ಲಿ ಕಲ್ಮೇಶ್ವರಿ ದೇವಸ್ಥಾನದಲ್ಲಿ ಇರತಕ್ಕಂಥ ವೃಂದಾವನ ಅನ್ನುವಂಥದ್ದು ಬಾವುರೈನ ವೃಂದಾವನ ಅಂತ ಹೇಳ್ತಾ ಇದ್ದಾರೆ. ಅದು ಸುಮಾರು ಒಂದು 250 ವರ್ಷ ಮೇಲ್ಪಟ್ಟು ಅದಂತ ಹೇಳ್ತಾರೆ. ಆದರೆ ಜೀವಂತ ಸಮಾಧಿ ಆಗ್ಯಾರ ಅಂತೇಳಿ ಅದೇ ಪ್ರತೀತಿ ಇದ್ದಾರೆ. ಅವ್ರ ಮನೆತನ ಹತ್ರ ಹೇಳ್ತಾರೆ ಜೀವಂತ ಸಮಾಧಿ ಆಗ್ಯಾರ. ಅವ್ರದ್ದು ಮಾಡಿದ್ದೇನೆಂದರೆ ಇಲ್ಲೇ ವೃಂದಾವನ ಸ್ಥಾಪನೆ ಮಾಡೀವಿ ಅಂತ ಹೇಳ್ಕೊಂಡು ಅವ್ರ ಪೂರ್ವಜರು ಮಾಡ್ಯಾರ ಅಂತ ಮನೆತನದವ್ರು ಹೇಳ್ತಾ ಇದ್ದಾರೆ. ಬಾವುರೈನ ಸಮಾಧಿ ಅಂತಾರೆ. ಇದು ಒಂದು ದೇವಸ್ಥಾನ ಆವರಣದಲ್ಲಿ ಇರುವಂಥ ಪುರಾತನ ಒಂದು ಬಾವಿ. ಇದೊಂದು ಭಾಳ ಪುರಾತನವಂಥ ಬಾವಿ ಇದು.